ಭಾಗವತದ ಮೊದಲನೇ ಶ್ಲೋಕ ಪ್ರಾರಂಭ ಆಗದೆ ಸಚ್ಚಿದಾನಂದ ರೂಪಾಯ. ಆ ಶ್ಲೋಕ ಹೇಳ್ಕೊಡ್ತೀನಿ, ಎಲ್ಲ ಹೇಳಿ. ಸಚ್ಚಿದಾನಂದ ರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಶ್ರೀಕೃಷ್ಣಾಯ ವಯಂ ನಮಃ. ಇದು ಭಾಗವತದ 18,000 ಶ್ಲೋಕದಲ್ಲಿ ಮೊದಲನೇ ಶ್ಲೋಕ. ಕಡೆಯ ಶ್ಲೋಕನೂ ಒಂದ್ಸಲ ಹೇಳ್ಕೊಟ್ಬಿಟ್ಟಿರ್ತೀನಿ, ಏಕೆ ಎಲ್ಲ ಶ್ಲೋಕ ಇಲ್ಲಿ ಹೇಳಲ್ಲ, ಕೆಲವೇ ಶ್ಲೋಕದ ವ್ಯಾಖ್ಯಾನ ಮಾಡುತ್ತೆ. ಕಡೆಯ ಶ್ಲೋಕನೂ ಹೇಳ್ಕೊಟ್ಟಿರ್ತೀನಿ, ಆದರೆ ಇಡೀ ಭಾಗವತದ ಪೂರ್ಣ ಫಲ ಎಲ್ರಿಗೂ ಸಿಗುತ್ತೆ. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಸ್ತಂ ನಮಾಮಿ ಹರಿಂ ಪರಂ. ಇದು ಭಾಗವತದ 18,000 ಶ್ಲೋಕ. ಅದಕ್ಕೆ ನಾವು ನಾಮ ಸಂಕೀರ್ತನೆ ಮಾಡಿದ್ದು. ಯತ್ಫಲಂ ನಾಸ್ತಿ ತಪಸಾ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೌ ಕೇಶವ ಕೀರ್ತನಾತ್. ನಾರದರು ಹೇಳ್ತಾರೆ, ಇಲ್ಲೇ ಬರುತ್ತೆ ಅದು ಮೊದಲನೇ ಅಧ್ಯಾಯದಲ್ಲೇ. ಯಾವ ಘೋರ ತಪಸ್ಸಿನಿಂದ, ಬಹಳ ದೊಡ್ಡ ದೊಡ್ಡ ಯಜ್ಞಗಳಿಂದ, ಸಮಾಧಿ ಸ್ಥಿತಿಯಲ್ಲಿ ತಾನು ಧ್ಯಾನ ಮಾಡೋದ್ರಿಂದ ಬರುವಂಥ ಫಲವನ್ನು ಕಲಿಯುಗದಲ್ಲಿ ಭಗವಂತನ ನಾಮ ಸಂಕೀರ್ತನೆಯಿಂದ ಗಳಿಸ್ಬೋದಪ್ಪ. ಯತ್ಫಲಂ ನಾಸ್ತಿ ತಪಸ ನ ಯೋಗೇನ ಸಮಾಧಿನ ತತ್ಫಲಂ ಲಭತೆ ಸಮ್ಯಕ್ ಕಲೌ ಕೇಶವ ಕೀರ್ತನಾತ್. ಅಷ್ಟು ಶ್ರೇಷ್ಠ. ಅದಕ್ಕೆ ನಾಮ ಸಂಕೀರ್ತನೆಗೆ ಹೆಚ್ಚು ಒತ್ತು ಕೊಡಬೇಕು. ಹಾಗೆ ನಮ್ಮ ನಾಲಿಗೆಯಲ್ಲಿ ಭಗವಂತ ನಾಮವನ್ನು ನುಡಿತಾ ಇರಬೇಕು. ಇದು ಬಹಳ ಮುಖ್ಯ. ಇಲ್ಲಿ ಭಾಗವತ ಪ್ರಾರಂಭ ಆಗಿದ್ದೇ ಬಹಳ ವಿಶೇಷ. ಸೂತ ಪ್ರಾಣಿಕರು ಸ್ವತಃ ಕೃಷ್ಣನ ದರ್ಶನ ಮಾಡಿದವರು. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಬೋಧನೆ ಮಾಡುವಾಗ ಶಾಂತಿ ಪರ್ವ, ಅನುಶಾಸನ ಪರ್ವದಲ್ಲೆಲ್ಲ ನೋಡ್ತೀವಿ. ಆಗ ಪ್ರತ್ಯಕ್ಷ ಅಲ್ಲೇ ಇದ್ದು ಶ್ರವಣ ಮಾಡಿದವರು ಸೂತ ಪ್ರಾಣಿಕರು. ಅದಕ್ಕೆ ನಾವು ಯಾವುದಾದ್ರು ಕತೆ ಕೇಳಿದಾಗ ಸೂತ ಪ್ರಾಣಿಕರು, ಶೌನಕಾದಿಗಳು, ಇವ್ರು ಯಾರಪ್ಪ ಅಂತ ಅನ್ಕೋಬಾರ್ದು. ಮಹಾ ತಪಸ್ವಿಗಳವರು. ಅವರ ಬಾಯಲ್ಲಿ ಅಪ್ಪಿತಪ್ಪಿನೂ ಸುಳ್ಳು ಬರ್ತಾ ಇರಲಿಲ್ಲವಂತೆ, ಉದ್ಗಾರ ಬರ್ತಾ ಇರಲಿಲ್ಲ. ಎಲ್ಲ ಸತ್ಯದ ವಿಚಾರಗಳು. ಅದಕ್ಕೆ ಸತ್ಯವೇ ನಮ್ಮ ಭಗವಂತ. ನಮ್ಮ ಭಗವಂತ ಯಾರು ಅಂದರೆ ಸತ್ಯವೇ ಭಗವಂತ. ಅದಕ್ಕೆ ಸತ್ಯನೇ ನಾರಾಯಣ, ನಾರಾಯಣನೇ ಸತ್ಯ. ನಮ್ಮ ಧರ್ಮವೇ ಸತ್ಯದ ಧರ್ಮ. ಸನಾತನ ಹಿಂದೂ ಧರ್ಮ ಅಂದರೆ ಸತ್ಯವನ್ನೇ ಹೇಳೋ ಧರ್ಮ ಅದು. ಸನಾತನ ಅಂದರೆ ಅಳಿವಿಲ್ಲ. ಅದಕ್ಕೆ ಆ ವಿಚಾರಕ್ಕೆ ಅಳಿವೇ ಇಲ್ಲ. ಯಾಕೆ ಸತ್ಯವಾದದ್ದು. ಅದಕ್ಕೆ ಸನಾತನ ಹಿಂದೂ ಧರ್ಮ ಅಂತ ಹೇಳೋದು ಅದಕ್ಕೋಸ್ಕರ. ಅವರ ಹತ್ರ ಶೌನಕಾದಿಗಳು ಸೂತ ಪ್ರಾಣಿಕರು ಬಂದಾಗ ಅವರ ಹತ್ರ ಕೂತ್ಕೊಂಡು ಶೌನಕರು ಕೇಳ್ಕೊಳ್ತಾರೆ, ನಮಗೆಲ್ರಿಗೂ ಕೂಡ ಭಗವಂತನ ವಿಶಿಷ್ಟವಾದಂಥ ಕಥೆ ತಿಳಿಬೇಕು ಅಂತ ಅಪೇಕ್ಷೆ ಇದೆ. ನಮ್ಮ ಜೀವನ ಸಾರ್ಥಕ ಆಗೋ ಹಾಗೆ ಉತ್ತಮವಾದಂಥ ಕಥೆಯನ್ನು ಹೇಳಿ ಅಂತ ತುಂಬ ಆನಂದ ಪಡ್ತಾರೆ ಸೂತ ಪ್ರಾಣಿಕರು. ಕೇಳೋರಿದ್ದರೆ ಹೇಳೋರಿಗೆ ಭಾಳ ಉತ್ಸಾಹ ಇರುತ್ತೆ. ಆ ನೇಮಿಷಾರಣ್ಯದ ಬಗ್ಗೆನೇ ವರ್ಣನೆ ಇದೆ. ನೇಮಿಷಾರಣ್ಯ ಅಂದರೆ ಅದನ್ನು ಪ್ರಾರಂಭದಲ್ಲಿ ಒಂಚೂರು ಹೇಳಿರ್ತೀನಿ, ಹೆಚ್ಚಿನ ಅಂಶ ಕೆಲವರಿಗೆಲ್ಲ ಗೊತ್ತಿದೆ. ಹಿಂದೆ ಎಲ್ಲ ತಪಸ್ವಿಗಳು ಚತುರ್ಮುಖ ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಬ್ರಹ್ಮಲೋಕಕ್ಕೆ ಅಂದರೆ ಸತ್ಯಲೋಕಕ್ಕೆ. ನಾವು ತಪಸ್ಸು ಮಾಡಬೇಕು ಅಂತಿದ್ದೀವಿ. ನಾವು ಶರೀರ ಬಿಟ್ಟ ಮೇಲೆ ಭಗವಂತನ ಪುಣ್ಯಧಾಮ ಪಡಿಬೇಕು. ಕೃಷ್ಣ ಹೇಳ್ತಾನಲ್ಲ, ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮಮ. ಯಾವ ಧಾಮಕ್ಕೆ ಬಂದರೆ ಹಿಂತಿರುಗಿ ಬರಬೇಕಾದ್ದಿಲ್ವೋ ಅಂಥ ಪುಣ್ಯಧಾಮ ನಂದು ವೈಕುಂಠ. ಆ ಪುಣ್ಯಧಾಮಕ್ಕೆ ಹೋಗಬೇಕು. ನಾವು ಎಲ್ಲಿ ಸಾಧನೆ ಮಾಡಿದ್ರೆ ಸುಲಭವಾಗುತ್ತೆ, ದಯಮಾಡಿ ತಿಳಿಸಿ ಅಂತ ಎಲ್ಲ ತಪಸ್ವಿಗಳು ಚತುರ್ಮುಖ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರೇನು ಮಾಡ್ತಾರೆ, ಮನಸ್ಸಂಕಲ್ಪದಿಂದ ಒಂದು ಚಕ್ರನ ಬಿಡ್ತಾರೆ. ನೋಡಿ, ಈ ಚಕ್ರ ಎಲ್ಲಿ ಹೋಗಿ ನಿಲ್ಲುತ್ತೋ ಅದು ಉತ್ತಮ ಕ್ಷೇತ್ರ ಅಂತ ಭಾವಿಸಿ ಅಲ್ಲಿ ನೀವು ತಪಸ್ಸನ್ನು ಪ್ರಾರಂಭ ಮಾಡಿ ಅಂತ.
ಆಗ ಆ ಚಕ್ರ ಹೋಗ್ತಾ 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 ಇಲ್ಲಿಂದ ಸತ್ಯಲೋಕದಿಂದ ಬರುತ್ತೆ. ಎಲ್ಲ ಕೇಳಿಸ್ಕೊಳ್ಳಿ, ಸತ್ಯಲೋಕದಿಂದ ಬಂದು ನಮ್ಮ ಭರತಖಂಡಕ್ಕೆ ಬರುತ್ತೆ, ಭರತ ಭೂಮಿಗೆ ಬರುತ್ತೆ. ಬಂದು ನೇಮಿಷಾರಣ್ಯದಲ್ಲಿ ಆ ಚಕ್ರದ ಬಳೆ ಇರುತ್ತಲ್ಲ, ಸುತ್ತಲೂ ಇರುತ್ತಲ್ಲ ನೇಮಿ, ಅದಕ್ಕೆ ನೇಮಿ ಅಂತ ಹೇಳೋದು. ಚಕ್ರದ ಬಳೆ ಅಲ್ಲಿ ಬೀಳುತ್ತೆ. ಆಗ ಎಲ್ಲ ತಪಸ್ಸುಗಳು ಇದು ಪುಣ್ಯಕ್ಷೇತ್ರ ಅಂಥೇಳಿ ಅಲ್ಲೇ ನಿಲ್ಲಿಸ್ತಾರೆ. ಅದಕ್ಕೆ ನೇಮಿಷಾರಣ್ಯ. ನೇಮಿ ಅಂದರೆ ಚಕ್ರದ ಬಳೆ. ಇದು ಒಂದು ಹೆಸರು ವಿಶೇಷವಾಗಿ. ಎಂಥ ಭೂಮಿಲಿದ್ದೀವಿ ಅಂತ ನಾವೆಲ್ಲ ಥಿಂಕ್ ಮಾಡಬೇಕು. ಸಾಮಾನ್ಯವಾಗಿ ಅನಂತ ಜನ್ಮದ ಪುಣ್ಯದಿಂದ ಮನುಷ್ಯನ ಜನ್ಮ ಸಿಕ್ಕಿರುತ್ತೆ. ಅನಂತ ಜನ್ಮದ ಪುಣ್ಯದಿಂದ ಭಾರತದಲ್ಲಿ ಜನಿಸ್ತೀವಿ. ಅನಂತ ಜನ್ಮದ ಪುಣ್ಯ ಇದ್ದರೆ ಹಿಂದೂಗಳಾಗಿ ಜನಿಸ್ತೀವಿ. ಅನಂತ ಜನ್ಮದ ಪುಣ್ಯ ಇದ್ದರೆ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಭಕ್ತಿ ಬರೋಕ್ಕೂ ಎಷ್ಟೋ ಜನ ಪುಣ್ಯ ಬರಬೇಕು, ಸುಮ್ಮನೆ ಬರೋಲ್ಲ. ನಾವು ಭಾಗವತಕ್ಕೆ ಬನ್ನಿ ಅಂತ ಎಷ್ಟು ಜನಕ್ಕೆ ಹೇಳಿದ್ರು. ಕೆಲವೇ ಜನ ಯಾಕೆ ಬರ್ತಾರೆ ಅಂದರೆ ಅವರು ಪಾಪದಿಂದ ಸ್ವಲ್ಪ ಮುಕ್ತರಾಗಿದ್ದಾರೆ. ಯಾರಿಗೆ ಪಾಪದ ಕೂಡ ತುಂಬ ಹೋಗಿರುತ್ತೋ, ಶರೀರದ ಭಕ್ತಿ ಪಾಪ ಇರುತ್ತೋ, ಯಾವ ದೇವಾಲಯಕ್ಕೂ ಹೋಗಲ್ಲ ಅವರು. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಹೋಗಲ್ಲ. ಯಾಕೆಂದರೆ ಅವರಲ್ಲಿರೋ ಪಾಪನೇ ಬಿಡಲ್ಲ ಅವರನ್ನು. ಇದೆಲ್ಲ ಇಲ್ಲಿ ತುಂಬ ಉಲ್ಲೇಖ ಇದೆ. ಅದು ಮಧ್ಯ ಶ್ಲೋಕಗಳು ಹೇಳೋಕ್ಕಾಗಲ್ಲ. ಹಾಗಾಗಿ ನಾವೆಲ್ಲ ಬಂದಿರೋರೆಲ್ಲ ಪುಣ್ಯವಂತರು ಅಂತ ಮೊದಲು ತಿಳ್ಕೊಂಬಿಡಿ. ನೀವೆಲ್ಲ ಪುಣ್ಯವಂತರೇ. ಅದಕ್ಕಾಗಿ ಎಷ್ಟು ಸಾಧ್ಯವೋ ಯಾವತ್ತಾಗುತ್ತೋ ಭಾಗವತ ಒಂದು ತಿಂಗಳು ಕೇಳ್ತೀನಿ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಅದನ್ನು ನಡೆಸ್ಕೊಡೋನು ಭಗವಂತ. ನಾವು ಆಗಲೇ ಹೇಳಿದ್ರೆ ದೇವತೆಗಳು ಹೇಳ್ತಾರೆ, ಇವನು ಜೀವನದಲ್ಲಿ ಭಾಗವತ ಕೇಳಂದ್ರೆ ಅವನ ಜನ್ಮಕ್ಕೆ ಧಿಕ್ಕಾರ ಇರಲಿ. ಅಷ್ಟೇ ಅಲ್ಲ, ಒಂದು ಕಡೆ ಎಲ್ಲ ಜನಗಳು ಕಿರಿಚ್ಕೋತಾ ಇರ್ತಾರೆ, ಉರ್ಚ್ಕೋತಿರ್ತಾರೆ. ನಮ್ಗೆ ತಿಳ್ಕೊಳಕ್ಕಾಗಲ್ಲ. ಅಯ್ಯೋ ನಂಗೆ ಶಿಕ್ಷಿಸಬೇಡಿ, ಏನೋ ತಪ್ಪು ಮಾಡಿಬಿಟ್ರೆ. ಈ ಗರುಡ ದೇವ್ರ ಮೇಲೆ ಹೋಗ್ತಿದ್ದವ್ರು ಗರುಡ ನೋಡ್ತಿದ್ದು ಯಾರು ಹೀಗೆ ಕಿರಿಚ್ಕೋತಾ ಇದ್ದಾರೆ ನೋಡ್ತಾನೆ. ಅದು ಯಮಧರ್ಮನ ಲೋಕ. ಅದು ಜೀವಿಗಳಿಗೆ ಶಿಕ್ಷೆ ಆಗ್ತಾಯಿದೆ, ಬಡಿತಾ ಇದ್ದಾರೆ ಯಮಕಿಂಕರು. ಬಿಡ್ತಾರಾ? ಆ ಜೀವಿಗಳೆಲ್ಲ ಕೂಗೋತಾ ಇದ್ದಾರೆ. ಆಗ ಗರುಡ ದೇವರು ಹಿಡಿತಾರೆ, ಏನಪ್ಪ ಏನು ನಿಮ್ಮ ನಾಲಿಗೆಯಲ್ಲಿ ಒಂದು ದಿವಸವೂ ಭಗವಂತ ನಾಮ ಹೇಳಿಲ್ವಾ? ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತದಾಪಿ ನರಕಂ ಯಾಂತಿ ದಿಗ್ದಿಗಸ್ತು ನರಾಧಮಂ. ಸುಲಭವಾದಂಥ ಭಗವಂತ ನಾಮ ಇದೆ. ರಾಮ, ಕೃಷ್ಣ, ಹರೇ, ನಾರಾಯಣ, ಶಿವ ಹೇಳೋಕ್ಕೆ ಭಗವಂತ ನಾಮಗಳಿದೆ. ನಿನ್ನ ಜೀವನದಲ್ಲಿ ಭಗವಂತ ನಾಮ ಹೇಳಿಲ್ವಾ? ನಿನ್ನ ಮನುಷ್ಯನ ಜನ್ಮಕ್ಕೆ ಧಿಕ್ಕಾರ ಇರಲಿ. ಗರುಡದೇವರೇ ಬೈದುಬಿಡ್ತಾರೆ ಅವನಿಗೆ. ಗರುಡ ಪುರಾಣದಲ್ಲಿರೋ ಶ್ಲೋಕ ಇದು. ಸದ್ಯ ನಮ್ಗೆ ಯಾರಿಗೂ ಬೈಯಲ್ಲ, ಇಷ್ಟೊತ್ತು ಹೇಳಿದ್ವಲ್ಲ. ಅದರಿಂದ ಹಾಗಾಗಿ ನಮ್ಮ ನಾಲಿಗೆಯಲ್ಲಿ ಭಗವಂತ ನಾಮವನ್ನು ಉಚ್ಚಾರಣೆ ಮಾಡ್ತಿರಬೇಕು. ಹಾಗೆ ನೋಡಿ, ಅದು ನೇಮಿ ಬಿದ್ದಂಥ ಜಾಗ. ನಿಮಿರಾಜ ಅಂತಿದ್ದ ಬಹಳ ದೊಡ್ಡ ಚಕ್ರವರ್ತಿ. ಅವನ ರಕ್ಷಣೆಯಲ್ಲಿತ್ತು ಆ ಕ್ಷೇತ್ರ. ಅದರಿಂದನೂ ಅದಕ್ಕೆ ಆ ಹೆಸರಿದೆ ಅಂತ ಹೇಳ್ತಾರೆ. ನಿಮೇಶ ಅಂತ ಒಬ್ಬ ಋಷಿ, ಭಾಳ ಶ್ರೇಷ್ಠ ಋಷಿ, ಘೋರ ತಪಸ್ಸು ಮಾಡ್ತಾನೆ ಆ ಜಾಗದಲ್ಲಿ ಕೂತ್ಕೊಂಡು. ನಿಮೇಶ ಅಂತ ಅವನು ತಪಸ್ಸು ಮಾಡಿದ್ದರಿಂದ ಎಲ್ಲ ಋಷಿಗಳು ಅವನ ನೇಮಿಷಾರಣ್ಯ ಅಂತ ಕೂಗೋಕ್ಕೆ ಶುರು ಮಾಡಿದ್ರು. ಮತ್ತು ಎರಡನೇದು ಭಾಳ ಇನ್ನೂ ಒಂದು ವಿಶೇಷ ಅಂದರೆ, ಆ ಜಾಗದಲ್ಲಿ ಭಾಳ ವಿಶೇಷವಾದಂಥ ಒಂದು ಹಣ್ಣಿತ್ತಂತೆ. ಎಲ್ಲ ಋಷಿ ಮುನಿಗಳು ಗ್ರಾಹ್ಯ ಮಾಡೋಕ್ಕೆ ಸುಲಭವಾದಂಥ ಹಣ್ಣು. ಅವರ ವ್ರತ ಉಪವಾಸಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಸೇವನೆ ಮಾಡೋಕ್ಕಂಥ ಒಂದು ಫಲ ಅದು. ನೇಮಿಷ ಅಂತ ಫಲ ಅದು. ತುಂಬ ಮರಗಳಿದ್ವಂತೆ, ಈಗಿಲ್ಲ ಬಿಡೆ ಅದು. ಅದಕ್ಕಾಗಿ ಇದಕ್ಕೆ ನೇಮಿಷಾರಣ್ಯ, ಇದಕ್ಕೆಲ್ಲ ವರ್ಣನೆ ಮಾಡ್ತಾರೆ. ಒಟ್ಟಿನಲ್ಲಿ ನೇಮಿಷಾರಣ್ಯ ಅಂತ ನೀವು ನೆನೆಸ್ಕೊಂಡು ಒಂದ್ಸಲಿ ಕೈ ಮುಗಿದ್ರೆ ಮನೆಯಲ್ಲೇ ಕೂತ್ಕೊಂಡು ಇಷ್ಟು ಫಲ ಇದೆ. ಅರಣ್ಯಗಳಲ್ಲಿ ಶ್ರೇಷ್ಠವಾದಂಥ ಅರಣ್ಯ. ಭಾಗವತ ಉಗಮಾದಂಥ ಜಾಗ. ಅಲ್ಲಿ ಅನೇಕ ಕುಂಡಗಳಿದೆ. ದದೀಚಿ ಕುಂಡದಿಂದ ಹಿಡಿದು ಅನೇಕ ಕುಂಡಗಳಿದೆ. ನಮ್ಮಲ್ಲಿ ತುಂಬ ಜನ ಇಲ್ಲಿ ನೇಮಿಷಾರಣ್ಯದಲ್ಲಿ ಭಾಗವತ ಕೇಳಿದವರು ಇದ್ದಾರೆ. ಹಿಂದೆ ನಮಗೂ ಒಂದು 10 ವರ್ಷದ ಹಿಂದೆ 1 ವಾರ ಭಾಗವತ ಮಾಡೋಂಥ ಅವಕಾಶ ಸಿಕ್ಕಿತ್ತು ಅಲ್ಲಿ ನೇಮಿಷಾರಣ್ಯದಲ್ಲಿ. ಕಳೆದ ಒಂದು 8-10 ವರ್ಷದ ಹಿಂದೆ ಕರ್ನಾಟಕದವರೇ ಎಲ್ಲ ಬಂದಿದ್ದರು ಅಲ್ಲಿಗೆ. ಹೀಗೆ ಇವತ್ತು ನಮ್ಮ ಗುರುಗಳು, ಗುರುರಾಯರು ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ಅವರು ಕೂಡ ಅವರ ಆಶೀರ್ವಾದದಿಂದ ಈ ಒಂದು ಕಥೆ ಪ್ರಾರಂಭ ಆಗಿದೆ.